ಸರ್, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಈ ಸಲ ಪ್ರತಿಷ್ಠೆಯಿಂದ ನಡೀತಾ ಇದೆಯಾ ಅಥವಾ ಸ್ವಾಭಿಮಾನದಿಂದ ನಡೀತಾ ಇದೆಯಾ? ಸ್ವಾಭಿಮಾನದಿಂದ ನಡೆಯುವಂಥ ಇದು ಕಾರ್ಯಕರ್ತರು ಒಂದು ಪ್ರತಿಷ್ಠಿತೆಯಾಗಿ ತೆಗೆದುಕೊಂಡಿದ್ದಾರೆ. ಏನೇ ಆಗಲಿ ಶತಾಗಾಯಿತ ಈ ಸಾರಿ ನಾವು BJP ಕಮಲವನ್ನು ಹರಡಿಸ್ಬೇಕು ಅಂತೇಳಿ ಎಲ್ಲ ಜಾತಿಯ ಜನತೆಯೂ ಕೂಡ ಇವತ್ತು ಸ್ವಾಭಿಮಾನದಿಂದ ತಗೊಂಡಿದ್ದಾರೆ. ದಾವಣಗೆರೆ ಸಂಸದರಾಗಿ ಕೂಡ ನೀವು ಇಲ್ಲಿನ ಜನರ ನಾಡಿ ಮಿಡಿತ ಗೊತ್ತು ನಿಮಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ BJP ಇದುವರೆಗೂ ಗೆದ್ದಿಲ್ಲ. ಈ ಸಲ ಇತಿಹಾಸ ಬರೆಯುತ್ತಾ ಹೊಸ ಬದಲಾವಣೆಗೆ ಅವಕಾಶ ಇದೆಯಾ ಸರ್ BJP ಪಾರ್ಟಿಗೆ? ಖಂಡಿತವಾಗ್ಲೂ ಹೊಸ ಅವಕಾಶ ಇದೆ. 2019ನೇ ಇಸ್ವಿಯಲ್ಲಿ BJP ಲೀಡ್ ಬಂದಿತ್ತಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಲೀಡ್ ಆಗಿ ಈ ಸಾರಿ ಚುನಾವಣೆಯಲ್ಲಿ ಬರ್ತದೆ. ಸರ್, ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರ ಪರವಾಗಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕಾರ್ಯಕರ್ತರ ಉತ್ಸಾಹ ಜಾಸ್ತಿ ಆಗಿದೆ, ನಾಯಕರು ಒಗ್ಗಟ್ಟು ಕೂಡ ಇದೆ. ಈ ನಾಯಕರ ಪ್ರಚಾರ ಇದೆಲ್ಲ ನೋಡಿದ್ರೆ ಎಷ್ಟು ಅಂತರದಲ್ಲಿ ಗೆಲ್ಬೋದು ಅನ್ಸುತ್ತೆ ಸರ್? ಸುಮಾರು ಒಂದು 10ರಿಂದ 15 ಸಾವಿರ ಹಂತದಲ್ಲಿ ಗೆಲ್ತಾನೆ. ಎಲ್ಲ ಯುವಕರು ಶ್ರೀನಿವಾಸ್ ದಾಸ್ಕರಿಯಪ್ಪ BJP ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೆ ಹುಮ್ಮಸ್ಸಿದೆ, ಗೆದ್ದೇ ಗೆಲ್ತಾನೆ. ಸರ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 70ರಿಂದ 75 ಸಾವಿರ ಜನ ಅಲ್ಪಸಂಖ್ಯಾತರು ಮತದಾರರಿದ್ದಾರೆ ಸರ್. ಅವರು ಕೂಡ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಎಲ್ಲ ಲಿಂಗಾಯತರಾಗಲಿ, ಕುರುಬರಾಗಲಿ, ಬೇರೆ SC ST ಮತಗಳ ಜೊತೆಗೆ ಅಲ್ಪಸಂಖ್ಯಾತರು ಕೂಡ ನಿರ್ಣಾಯಕವಿದೆ ಸರ್. ಅಲ್ಪಸಂಖ್ಯಾತರ ಓಟು ಈ ಸಲ ಕಮಲ ಪಕ್ಷಕ್ಕೆ ಕೈ ಹಿಡಿಯುತ್ತೆ ಸರ್? ಹಿಂದೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದರು. ಈ ಸಾರಿ ಅವರಲ್ಲಿ ರಚ್ಚಿಗೆದ್ದು ಛಿದ್ರ ಆಗಿದೆ. ಅಲ್ಪಸಂಖ್ಯಾತರು ನಮಗೆ ಕೊಡಬೇಕಾಗಿತ್ತು. ನಾವು ಅವರಿಗೆಲ್ಲರೂ ಕೂಡ 30 ವರ್ಷದಿಂದ ದುಡಿದ್ದೀವಿ. ಆದರೆ ನಮಗೆ ಬಿಟ್ಟು ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ಅದರಿಂದ ಇನ್ನು 30-40 ವರ್ಷ ನಮ್ಮ ಕೈ ಸಿಗಲ್ಲ. ಈ ಬಾರಿ ಏನಾರು ಮಾಡಿ ಕಾಂಗ್ರೆಸ್ಸನ್ನು ಸೋಲಿಸಿದರೆ ಮುಂದೆ ನಮಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಛಿದ್ರ ಆಗಿದ್ದಾವೆ. ಅಲ್ಪಸಂಖ್ಯಾತರ ಮತ ಕಾಂಗ್ರೆಸ್ಸಿಗೆ ಭಾಳ ಕಡಿಮೆ ಬೀಳ್ತಾವೆ. ಸರ್, ಈಗ ಉಪಚುನಾವಣೆ ನಡೆಯೋದು ಆಡಳಿತ ಪಕ್ಷಕ್ಕೆ ಒಂದು ಪ್ರತಿಷ್ಠೆ, ಹಣ ಬಲನೂ ಇದೆ, ತೋಳು ಬಲನೂ ಇದೆ. ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ತೊಡೆ ತಟ್ಟಿ BJP ನಾಯಕರಿಗೆ ಸವಾಲಾಗ್ತಿದ್ದಾರೆ BJP ಶಾಸಕರು, ಕಾಂಗ್ರೆಸ್ ಶಾಸಕರು. ನೋಡಿ, ಈ ಒಂದು ನೀವು ಹೇಳುವಂಥದ್ರಲ್ಲಿ BJP ಗೆದ್ದರೂ ಎರಡು ಕಡೆ ಸರ್ಕಾರ ಏನು ಹೋಗಲ್ಲ, ಸಿದ್ದರಾಮಯ್ಯರ ಅಧಿಕಾರ ಏನು ಹೋಗಲ್ಲ, ಇದೇನೂ ಆಗೋದಿಲ್ಲ. ಅದರಿಂದ ಅವರು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಲ್ಲ. ಚುನಾವಣೆ ಮಾಡಬೇಕು, ಚುನಾವಣೆಗೋಸ್ಕರ ಬರ್ತಾರೆ ಹೋಗ್ತಾರೆ. CM ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ, ಸಚಿವರು ಶಾಸಕರು ಎಲ್ಲರೂ ಇದ್ದಾರೆ. ಹಣ ಬಲ ಮತ್ತು ಅವರ ತಾಕತ್ತನ್ನು ಒಂದು ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ ಸರ್. ಅವರ ಒಂದು ಶಕ್ತಿ ಪ್ರದರ್ಶನ ವರ್ಕೌಟ್ ಆಗುತ್ತೆ. ಹಣ ಬಲಕ್ಕೆ ಈಗ ಮನ್ನಣೆ ಕೊಡಲ್ಲ ಜನ ಏನಿದ್ರು ಕೂಡ ಸಾಮಾಜಿಕ ನ್ಯಾಯಕ್ಕೋಸ್ಕರ ಗೌರವ ಕೊಡ್ತಾರೆ ಸರ್. ವಂಶ ಪರಂಪರೆಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಕೊಡ್ತಾ ಬಂದಿದೆ ಕಾಂಗ್ರೆಸ್ಸು. ಈ ಸಲ BJP ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟು ಅಗ್ನಿ ಪರೀಕ್ಷೆಗೆ ಇಳಿದಿದೆ. ಅದು ಮತದಾರರ ಮನ ಗೆದ್ದಿದೆ ಸರ್. ಈಗ ಖಂಡಿತವಾಗಲೂ ಮತದಾರ ಕೈಯನ್ನು ಹಿಡಿದಿದೆ. ಅವರ ತೀರ್ಮಾನ ಕೂಡ ಮಾಡಿದ್ದಾರೆ. ಈ ಸಾರಿ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಸಾಮಾನ್ಯ ವ್ಯಕ್ತಿನ ಗೆಲ್ಲಿಸಬೇಕು, ಶ್ರೀಮಂತರಿಗೆ ಕೊಡಬಾರ್ದು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ.